ಆಗಿಲ್ಲ ಸರಿಗೆ, ಅಂದ್ರೆ ಅವ್ರದ್ದು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗಿಲ್ಲ ನಂಗೆ ಆಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ನಾನು ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟರ್ ಅಂತ ನಮ್ಗೆ ಅನ್ಸಿತ್ತು. ಯಾಕಂದ್ರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬರ್ದವರು ಇರೋದ್ರಿಂದ ಕಷ್ಟನ ಆಗ್ತಿರ್ಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರ್ಲಿ, ಅಂದ್ರೆ ಕಥೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರ್ಲಿ ಅನ್ನೋಕ್ಕೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ್ದೆ ಸರ್. ಈಗ ಸಿನಿಮಾ ನೋಡ್ತಾರೆ, ಸಣ್ಣ ಸಿನಿಮಾ, ಆಟೋ ಡ್ರೈವರ್ಗಳು, ಹೋಟೆಲ್ ಹುಡುಗರುಗಳು ಚೆನ್ನಾಗಿ ಇಂಗ್ಲೀಷ್ ಬರೋಲ್ಲ, ಎಲ್ಲ ಇಂಗ್ಲೀಷ್ ಮಾತಾಡಿ ಹಿಂದಿನೇ ನೋಡ್ತಾ ಇರ್ತಾರೆ. ಆದ್ರೂ ನೀವು ಕನ್ನಡ ಭಾಷೆ ನೋಡಿ, ನಿಮ್ಮ ಪೋಸ್ಟರ್ಲ್ಲೂ ಕೂಡ ಇದು ಕೂಡ ಟೈಟ್ಲ್ ಬಿಟ್ಟರೆ ಬರೀ ಎಲ್ಲ ಇಂಗ್ಲೀಷಲ್ಲೇ ಇದೆ. ಸಾಂಗು ಕೂಡ ಲಿರಿಕಲ್ಲೂ ಕೂಡ ಅದು ಎಲ್ಲ ಇಂಗ್ಲೀಷಲ್ಲಿ. ಅದರಿಂದ ಯೂಸ್ ಆಗುತ್ತೆ ಹೇಳಿ ನೋಡ, ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿನ ಏನು ಯೂಸ್ ಆಗಲ್ಲ, ಸುಮ್ಮನೆ ಏನೋ ಮಾಡ್ತಾ ಇಲ್ಲ ಸರ್. ಅಂದ್ರೆ ನನಗೆ ಇಂಗ್ಲಿಷಲ್ಲಿ ಸ್ವಲ್ಪ ಇದು ನನಗೆ ಕನ್ನಡಕ್ಕಿಂತ ಬೆಟರ್ ಇಂಗ್ಲಿಷ್ ಮಾತಾಡೋದ್ರಿಂದ ಸೊ ನನಗೆ ಅಂದ್ರೆ ಅಲ್ಲ ಸರ್ ಹಂಗಂತಲ್ಲ, ನಾನು ಪ್ರೆಸೆಂಟ್ ಮಾಡಲಿಕ್ಕೆ ನನಗೆ ಅದು ಈಗ ಅಂದ್ರೆ ಕೆಲವು ಸಣ್ಣ ರೀಸನ್ಗಳಿರುತ್ತೆ. ಲೈಕ್ ಫಾಂಟ್ ನಮಗೆ ಈಸಿಯಾಗಿ ಸಿಗೋದು, ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ, ಆದ್ರೆ ಅದನ್ನ ಮಾಡಿಸ್ಬೇಕು ಅಂತ ಹಂಗಲ್ಲ. ಅಂದ್ರೆ ಅದು ನಾವು ಕ್ರಿಯೇಟ್ ಮಾಡ್ಬೇಕು ಸರ್ ಕನ್ನಡದಲ್ಲಿ. ನಿಮ್ಗೆ ಅಂದ್ರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಿಮ್ಗೆ, ಅದಕ್ಕೋಸ್ಕರ ನಾನು ಇಂಗ್ಲಿಷ್ ಯೂಸ್ ಮಾಡೋದು. ಕನ್ನಡದಲ್ಲೇ ಮಾಡ್ಬೇಕು ಅಂತ ಇದ್ದೀವಿ ನಾವು ಆಕ್ಚುಲಿ. ಬಟ್ ಅಂದ್ರೆ ಕೆಲವು ವರ್ಡ್ಸ್ ಗಳು ನಮಗೆ ಸಿಗಲ್ಲ ಇಂಗ್ಲಿಷ್ ಕನ್ನಡದಲ್ಲಿ. ಕನ್ನಡ ಅಷ್ಟು ಮುದ್ದಾಗಿದೆ, ಅಷ್ಟೊಂದು ದೊಡ್ಡಾಗಿದೆ, ಅಷ್ಟೊಂದು ಹೆಸರಿದೆ. ಇಲ್ಲ ಸರ್, ಕನ್ನಡದ ಬಗ್ಗೆ ಇದು ಮಾತಾಡ್ತಾ ಇಲ್ಲ ನಾನು ಹೇಳಿದ್ದು. ಲೈಕ್ ನಿಮ್ಮ ಟಿ ಶರ್ಟ್ ಮೇಲೆ ಎಷ್ಟು ಚೆನ್ನಾಗಿರೋ ಫಾಂಟ್ ಹಾಕೊಂಡಿದ್ದಾರೆ ನೋಡಿ. ಹೌದೌದು. ನಾವೇನಂದ್ರೆ ಇಲ್ಲ ಅಣ್ಣ ಏನಂದ್ರಣ, ನಮ್ಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣ್ಬೇಕಾಗುತ್ತೆ. ಈಗ ನಾವು ಅದನ್ನೆಲ್ಲ ನಾವು ಸ್ಟೈಲಿಶ್ ಆಗಿ ಕಾಣೋಕ್ಕೋಸ್ಕರ ಮಾಡಿರೋಂಥದ್ದು, ಅಟ್ರಾಕ್ಟಿವ್ ಆಗಿ ಇರೋಕ್ಕೋಸ್ಕರ. ನಾವಾದ್ರೂ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದೀವಿ, ನಾವು ಕನ್ನಡ ಬಿಟ್ಟು ಎಲ್ಲರೂ ಮಾಡಿದೀವಿ ಅಣ್ಣ. ಅದಲ್ಲದೆ ಚೋಮುಂದುಡಿ ಕಾದಂಬರಿ ಅಂತ ತಗೊಂಡಿದೀವಿ, ಶಿವರಾಮ್ ಕಾರಂತರದ್ದು ಅಣ್ಣ. ಸಿನಿಮಾ ಇಂಗ್ಲಿಷ್ ಅಲ್ಲಿ ಮಾಡಿದೀವಿ. ಇಲ್ಲ ಅಣ್ಣ, ನೀವ್ ಹೇಳಿ ಗೊತ್ತಾಯ್ತು. ಇಡೀ ಫಿಲಮ್ ಅನ್ನು ನೀವು ಶಿವರಾಮ್ ಕಾರಂತರ ಟ್ರಸ್ಟ್ ಅವರಿಗೆ ತೋರಿಸಿದ್ದೀವಿ ಸರ್. ಏನಂದ್ರು ಅವ್ರ ಇನ್ಪುಟ್ ಏನಂದ್ರು? ಚೆನ್ನಾಗಿದೆ ಅಂತ ಹೇಳಿದ್ರು. ವೈಲೆನ್ಸ್ ಅದೆಲ್ಲ ಅಂದ್ರೆ ಲೈಕ್ ತುಂಬಾ ಏನ್ ಡೀಪ್ ಆಗಿ ಕೇಳಲಿಲ್ಲ, ಲೈಕ್ ಕ್ಯಾಶುವಲ್ ಕನ್ವರ್ಸೇಷನ್ ಇತ್ತು. ಹೇಗೆ ಅಂದ್ರೆ ಈ ತರ ಬ್ಲಡ್ ಎಲ್ಲ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋ ತರ. ಅಂಡ್ ಅವರ ಟೀಮ್ ಅಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರದ್ರ ಸರ್ ಈಗಿನ ಜನರೇಷನ್ಗೆ ಅದು ಸ್ವಲ್ಪ ನೀವು ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಇದೆಲ್ಲ ಇರ್ಲೇಬೇಕು ಬಿಡಿ ಅನ್ನೋ ತರ ಒಂದು ಕನ್ವರ್ಸೇಷನ್ ಆಯ್ತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಟ್ಟರೆ. ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ. ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರನೇ ನಾವು ಏ ರೇಟಿಂಗ್ ಕೊಟ್ಟಾಗ ಇವು ಬರೀಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದಾಗ ಕಂಪ್ಲೀಟ್ 50% ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆಕ್ಷನ್ಸ್. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ದು ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಕಮಿಟ್ಮೆಂಟ್ಸ್, ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಬಂದಿಲ್ಲ. ಆಗಿದೆ ಸರ್, ಅದು ನಡೀತಾ ಇದೆ, ಅದೇ ವರ್ಕ್ ಅಲ್ಲಿ ಇದೀವಿ. ಅದು ಡಿಸ್ಟ್ರಿಬ್ಯೂಟರ್ ಮಾತೊಂದು ಹೇಳಿದ್ರೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟರ್ ಕಮ್ ಆಕ್ಟರ್ ಅವರು, ಮಯೂರ್ ಅಂತ. ಸೊ ಅವ್ರದ್ದು ಇದರಿಂದ ಅಂಡ್ ನಮ್ದು ಸ್ವಲ್ಪ ರ್ಯಾಪ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಯ್ತು. ಹಾಗಾಗಿ ಜೊತೆಲೆ ಕಮ್ಯುನಿಕೇಟ್ ಮಾಡೋಣ ಅಂತ, ಅಂದ್ರೆ ಬೇರೆ ಎಲ್ಲಾ ವಿಚಾರದಲ್ಲೂ ಗೈಡ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದೀವಿ. ಮಹೇಶ್ವರ ಮೋಷನ್ ಪಿಕ್ಚರ್ಸ್ ಅಂತ. ಅವ್ರದ್ದೊಂದು ಹಿಂದೊಳೆ ರಾಮಾಯಣ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ನನಗೆ ಅನಿಲ್ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನ್ಗೊಂದಿನ ಒಂದು ಫೋಟೋ ತೋರಿಸ್ತಾ. ಸೊ ಇದು ಈಗಿದೆ, ಹಿಂಗ್ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮುಂದುಡಿನ ನಾನು ಓದಿದ್ದೆ, ಮತ್ತೆ ಸಿನಿಮಾನು ನಾನು ನೋಡಿದ್ರಿಂದ ನಾನು ಇವ್ನಿಗೆ ಸಜೆಸ್ಟ್ ಮಾಡಿದೆ, ನೋಡು ಇಲ್ಲಿ ಈ ತರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವ್ನು ಚೋಮುಂದುಡಿ ನೋಡ್ದಾದ್ಮೇಲೆ ಪುಸ್ತಕ ಹೋಗಾದ್ಮೇಲೆ ಓಕೆ, ನಾವ್ ಇದನ್ನ ಯಾಕೆ ಮಾಡ್ಬಾರ್ದು ಈ ಸಿನಿಮಾನ, ಅಂದ್ರೆ ತುಂಬಾ ವಿಚಾರಗಳಿದೆ. ಅದನ್ನ ನಾವು ಇವತ್ತಿನ ಅಂದ್ರೆ ನಾವು ನಂತರ ಚೋಮುಂದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂತ ಕತೆ ಅದು. ಅಂದ್ರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂತ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನ ನಾವು ಹೇಗ್ ಮಾಡ್ಬೋದು? ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದ್ರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವ್ನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವ್ನು ಯಾವ ರೀತಿ ಅವ್ನು ನಿಂತ್ಕೋಬಹುದು, ಅವ್ನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದೀವಿ. ನಮ್ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ, ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ 2 ಪಾತ್ರನ ಇಟ್ಕೊಂಡು. ದುಡಿ ಪಾತ್ರ ಅಂತ ಹೇಳಿದಾಗ
ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನ್ಗೆ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ನನ್ನ ಚೋಮನ ಮಗನೋ ಚೋಮನ ಚಿಕ್ಕಪ್ಪನೋ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ದುಡಿಯಿಂದಂದ್ರೆ ಒಂದು ವಾದ್ಯ. ಚೋಮನ್ಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾ ಬಂದು ನಿಲ್ಲತ್ತೆ, ಶಬ್ದ ನಿಂತೋಗತ್ತೆ. ಅಂದ್ರೆ ಅದನ್ನ ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದ್ ಕಡೆ ಚೋಮನ ಮಗಳು ಬೆಳ್ಳಿ, ಚೆನ್ನಿಯ ಅಣ್ಣ ಬರೀ ಕಾಯಿಲೆ, ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ. ಆಮೇಲೆ ನಾಗ ಕಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಸಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತೆ ಆ ಪಾಣೆಮಂಗಳೂರು ಊರು ನಂಗೆ ತುಂಬಾ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು, ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ಡು ಕಮ್ಮಿ. ಜಿಗಣೆ ಕಚ್ಚಿದ್ದೆ ಅಷ್ಟೇ ಚೊಮ್ಮನ್ ದುಡ್ಡಿನಲ್ಲಿ, ಅಷ್ಟೇ ಬ್ಲಡ್. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ ಜಾಸ್ತಿ ಇದೆ. ಅಲ್ಲಲ್ಲ, ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ. ಯಾರೋ ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮ ಮಗನ್ನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೇ ಪಂಜುರ್ಲಿ ಬರೋದು, ಅಂದ್ರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ. ನನ್ಗನ್ಸತ್ತೆ ನಾಗನ ಕಾಳನ ನೀನು ಕರೆಕ್ಟ್ ಆಗಿದೆ ನೋಡಿ ಟೈಟ್ಲು. ಆ ಕಾಳನ್ಗೆ ಬದುಕಿದಾನ ಅವನು, ಇನ್ನು ಬೆಳ್ಳಿ ಬದುಕಿದ್ದಾಳೆ. ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯೋ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿದ್ದು ಇಲ್ಲ ಬಿಡಿ. ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಕೇಳಿದ್ರು, ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ, ನಾವು ಬಂದಂತ ಸಿನಿಮಾದಲ್ಲಿ ಅವರ ಬರೀ ಲವ್, ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು. ಈಗ ನ್ಯೂಕ್ಲಿಯಸ್ ಬೇರೆ ತರ ಆಗ್ಬಿಟ್ಟಿದೆ, ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅದೊಂಥರ ಕಿಚ್ಚು. ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನನ್ಗೆ ಅಬ್ಸರ್ವ್ ಮಾಡ್ತಾ ಬಂದೆ, ಸ್ವಲ್ಪ ಬೇಗ ಹೋಗಿ ಲೇಟ್ ಆಗತ್ತೆ ಅಂತ. ಡ್ರೈವರ್ ಫಾಸ್ಟ್ ಇದ್ದಾನೆ, ಪಕ್ಕದವರೆಲ್ಲ ಬೈತಾ ಇದ್ದಾರೆ, ನೋಡ್ಕೊಂಡು ನೋಡ್ಸಯ್ಯ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದೇ ಹೊರಟೋಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸಿನಿಮಾಗಳು ಓಡತಾ ಇಲ್ಲ ಅಂತಲ್ಲ, ನೋಡಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಅವರೊಂದು ಒಳ್ಳೆ ಮಾತು ಹೇಳಿದ್ರು ನಮ್ಮ ಸ್ನೇಹಿತರು, ಕನ್ನಡವನ್ನು ಗೆಲ್ಲಿಸ್ಬೇಕು ನಾವು ಇವತ್ತು, ತುಂಬಾ ಮುಖ್ಯ. ಇವತ್ತು ಕನ್ನಡಕ್ಕೆ ಯಾವತ್ತು ಸೋಲಿಲ್ದಂಗೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದನ್ನ ನಾನು ಒಪ್ತೀನಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗ್ ಗೊತ್ತಿದೆ, ನೀವು ಗೊತ್ತುಪಡಿಸ್ಕೊಳ್ಳಿ, ನೀವು ಯಾವ ನೆಲದಲ್ಲಿ ಇದ್ದೀರಾ, ಆ ನೆಲದ ಸೊಗಳೇನು, ನೆಲದ ಒಂದು ಗುಣ ಏನು. ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ಚೋಮನ್ ದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಶಿವರಾಮ್ ಕಾರಂತರ ಕೃತಿ. ಈ ಸಿನಿಮಾ ಮಾಡಿದ ಮೇಲೆ, ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ದು, ಬೇಬಿಕಾರ್ ಅಂತ ಅವರು ಡೈರೆಕ್ಟ್ರು, ಕಾಟ್ಪಾಡಿನೇ ಅಂತ ಪ್ರಜಾ ಪಿಕ್ಚರ್ಸ್ ಅಲ್ಲ, ಪ್ರಜಾ ಪಿಕ್ಚರ್ಸ್. ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು 3 ಲಕ್ಷದಲ್ಲಿ.
ಬಹುಶಃ 3 ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅದು ಕಾರಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡೂ ಕಾರಂತರನ್ನು ನೆನಪಿಸ್ಕೋಬೇಕಾಗುತ್ತೆ. ಒಂದು ವಾಸುದೇವರಾವ್, ಆಮೇಲೆ ಬರ್ತೀನಿ ವಿಷಯ. ವಿ ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು. ಅವರು ಕಾರ್ನಾಟರ ಜೊತೆ ವಂಶವೃಕ್ಷ ಮಾಡಿದ್ರು. ಆಮೇಲೆ ಕಾಡನ್ನ ಇವರು ಮಾಡ್ತಾರೆ, ಯಾರು ಮಾಡ್ತಾರೆ, ಗಿರೀಶ್ ಮಾಡ್ತಾರೆ. ಅದು ನನ್ನ ಮೊದಲನೇ ಸಿನಿಮಾ. ಎರಡನೇ ಸಿನಿಮಾ ಕಾರಂತರ ಮಾತ್ರ ಮಾಡ್ತಾರೆ, ಅದು ಚುಮ್ಮನ ಉದ್ರಣಿ. ಮೂರನೇ ಸಿನಿಮಾ ಇಬ್ರು ಸೇರಿ ಮಾಡ್ತಾರೆ, ತಬಲಿ ಅಲ್ಲಿ ಕಾರಂತರು ಇದ್ದಾರೆ, ಗಿರೀಶ್ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ವೀರಕಾರ ಅಂತ ಗೊತ್ತಿಲ್ಲ. ನಾಟಕದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಹಂಗೆ ಮಾಡು. ಗಿರೀಶ್ ಕಾಸರವಳ್ಳಿ ಸರ್ ಸ್ಟಾರ್ಟ್ ಕ್ಯಾಮ್ರಾ ಹೇಳ್ಬೇಕು ಸರ್. ಹೌದಾ, ನೀವು ಹೇಳಿ. ಅವರು ಹೇಳಿದ್ಮೇಲೆ ಕಟ್ ಅಂತಾರಲ್ಲ, ಸಾಕು ಸಾಕು, ಇಲ್ಲ ಸರ್ ಕಟ್ಟು ಸರ್ ಅಂದ್ರೆ, ಏನು ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಬೇಕಾಗಿರೋ ನಟನೆ ಮತ್ತು ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು. ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸಿದಾಗ ಶಿವರಾಮ್ ಕಾರಂತ್ರೆ ಸಿನಿಮಾ ಸುಮಾರಾಗಿದೆ, ಚೆನ್ನಾಗಿಲ್ಲ ಅಂದ್ಬಿಟ್ರು. ಯಾಕೆಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯೋರ್ಗೂ ಅವರ ಕಲ್ಪನೆನೇ ಬೇರೆ, ಸಿನಿಮಾದ ಸಮಯನೇ ಬೇರೆ. ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹೆಂಗೆ ಬರೆದ್ರು ಕೂಡ ಅದನ್ನ 2 ಗಂಟೆ ಕಾಲದಲ್ಲಿ ಒಂದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ, ಸ್ಕ್ರೀನ್ ಪ್ಲೇ ರೈಟರ್ ಮಾತ್ರ ಇರುತ್ತೆ. ಇದನ್ನ ನೋಡಿ ಮಾಡ್ಬೇಕಾಗತ್ತೆ. ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ. ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ, ಕಾಲ ತೀವ್ರಗಾಮಿಯಾಗಿದ್ದಾರೆ. ಈ ಯಂಗ್ಸ್ಟರ್ಸು ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಅವರಿಗೆ, ನಮಗೂ ಒಂಥರ ಅನ್ಸುತ್ತೆ, ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ, ನಾವು ಹೇಗಿದ್ವಿ ಅನ್ನೋದು ನೋಡಿದಾಗ ತುಂಬಾ ಕಾಲ ಬದಲಾವಣೆ ಆಗಿದೆ. ಅವತ್ತಿನ ರಾಜಕೀಯ ಇವತ್ತಿಲ್ಲ. ಅವತ್ತೊಂಥರ ಇತ್ತು, ಅವತ್ತು ಸ್ಟೇಟ್ಸ್ಮೆಂಟ್ಗಳೆಲ್ಲ ಇದ್ರು, ಇವತ್ತು ರಾಜಕಾರಣಿಗಳೇ ಬೇರೆ, ಸಿನಿಮಾ ಮೇಕಿಂಗೇ ಬೇರೆ, ಅವತ್ತು ಸಿನಿಮಾ ಮೇಕಿಂಗೇ ಬೇರೆ. ಆದ್ರೂ ಒಂದು 5-6 ಜನ ನಾವು ಎದುರುಗಡೆ ಕೂತಿದ್ದೀವಲ್ಲ, ಅದಕ್ಕೆ ಅವ್ರ ಪ್ರಶ್ನೆ ಕೇಳೋದು. ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇಷ್ಟೇ, ಒಂದು ನಮ್ಮಲ್ಲಿರುವಂತ ಒಂದು ಸ್ನೇಹದ ಒಂದು ಸಂಬಂಧ.